ಗ್ರಾಮೀಣ ಭಾಗದ ಜನರಿಗೂ ಕೂಡ ಈ ಸಿಲಿಂಡರ್ ಟ್ರಬಲ್ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ನೋಡಿ. ಸೌದೆ ಮೊರೆ ಹೋಗ್ತಾ ಇದ್ದಾರೆ. ಸುಮಾರು 40-50 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ಬರೀ ಸೌದೆನಲ್ಲೇ ಅಡುಗೆ ಮಾಡಲಾಗ್ತಾ ಇತ್ತು ಆ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಗ್ರಾಮೀಣ ಭಾಗದ ಜನ. ಹಳ್ಳ ಕೊಳ್ಳಗಳ ಬದಿಗೆ ಹೋಗಿ ಒಣ ಕಟ್ಟಿಗೆಗಳನ್ನ ಸಂಗ್ರಹಿಸಿಕೊಂಡು ಬರ್ತಾ ಇದ್ದಾರೆ. ಹಿಂದೆ ಹೇಗೆ ಕಟ್ಟಿಗೆ ತಂದು ಅಡುಗೆ ಮಾಡ್ತಾ ಇದ್ರು ಆ ಪರಿಸ್ಥಿತಿಗೆ ಗ್ರಾಮೀಣ ಮಹಿಳೆಯರನ್ನ ಪ್ರಸಕ್ತ ಸನ್ನಿವೇಶ ತಲುಪಿಸಿದೆ. ಗದಗ ಜಿಲ್ಲೆಯ ಗ್ರಾಮಗಳಲ್ಲಿ ಈ ಒಂದು ದೃಶ್ಯವನ್ನ ಕಾಣಬಹುದಾಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಏನು ಈ ಸಿಲಿಂಡರ್ ಟ್ರಬಲ್ ಕೂಡ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇವಾಗ ಗೃಹ ಉಪಯೋಗಿ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇದು ಗ್ರಾಮೀಣ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ಯಾಕಂತಂದರೆ ಗ್ರಾಮೀಣ ಭಾಗದ ಜನರು ಕೂಡ ಸಿಲಿಂಡರ್ ಸಿಗೋದಿಲ್ಲ ಎನ್ನುವ ವದಂತಿಗೆ ಒಳಗಾಗಿದ್ದಾರೆ. ಹೀಗಾಗಿ ತಮ್ಮ ಹಳೆಯ ಸಂಪ್ರದಾಯದ ಪ್ರಕಾರ ಇವಾಗ ಏನು ಕಟ್ಟಿಗೆಗಳನ್ನು ಕಡಿದುಕೊಂಡು ಬಂದು ಉರುವಲು ಉಪಯೋಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ತಾಲೂಕು ಆಗಿರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಕೂಡ ಈ ರೀತಿ ಗ್ರಾಮೀಣ ಭಾಗದ ಜನರು ಕಟ್ಟಿಗೆಯ ಮೊರೆ ಹೋಗ್ತಾ ಇದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ತಾಲೂಕಿನ ಹಿರೇಕೊಪ್ಪ ಮತ್ತು ಚಿಕ್ಕೊಪ್ಪ ಗ್ರಾಮದ ಮಧ್ಯಭಾಗದಲ್ಲಿರುವಂತಹ ಒಂದು ಹಳ್ಳದಲ್ಲಿದ್ದೇವೆ. ಈ ಒಂದು ಹಳ್ಳದಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇವಾಗ ಕಟ್ಟಿಗೆಯನ್ನು ಕೂಡ ಕಡಿತಾ ಇದ್ದಾರೆ. ಕಟ್ಟಿಗೆ ಕಡೋದು ಈ ರೀತಿ ಹೊರೆ ಮಾಡ್ಕೊಂಡಿರ್ತಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಮುಳ್ಳಿನ ಕಂಟಿಗಳಿರ್ತವೆ. ಈ ರೀತಿ ಒಂದು ಹರಿ ಮಾಡಿಕೊಂಡು ಇದನ್ನು ಹೊತ್ಕೊಂಡು ಹೋಗಿ ತಮ್ಮ ಮನೆಗಳಿಗೆ ಕೂಡ ಹಾಕ್ತಾ ಇರುವಂಥದ್ದು. ಯಾಕಂತಂದ್ರೆ ಇವರು ಕೂಡ ಇವಾಗ ಸಿಲಿಂಡರ್ ಬುಕ್ ಮಾಡಲು ಹೋದಾಗ ನಮಗೆ ಸಿಲಿಂಡರ್ ಇಲ್ಲ ಅಂತ ಹೇಳಿ ಕೂಡ ಹೇಳಿದ್ರು. ಹೀಗಾಗಿ ಸಿಲಿಂಡರ್ ಸಿಗೋದಿಲ್ಲ ಎನ್ನುವ ಒಂದು ಉದ್ದೇಶಕ್ಕಾಗಿ ಸಾಕಷ್ಟು ಮಹಿಳೆಯರು ಕೂಡ ಮತ್ತೆ ಹಿಂದಿನ ಸಂಪ್ರದಾಯದ ಪ್ರಕಾರ ಇವಾಗ ಹಳ್ಳಕ್ಕೆ ಹೋಗಿ ಕಟ್ಟಿಗೆ ಕಡಿದುಕೊಂಡು ಬಂದು ಉರುವಲು ಹಚ್ಚುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾವಿಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಾಕಷ್ಟು ಆ ಮಹಿಳೆಯರು ಕೂಡ ಇಲ್ಲಿ ಹಳ್ಳದಲ್ಲಿ ಕಟ್ಟಿಗೆಯನ್ನು ಕೂಡ ಕಡಿತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಇಲ್ಲಿಯ ಕಟ್ಟಿಗೆ ಮಾಡಲು ಬಂದಂಥ ಮಹಿಳೆಯರು ಕೂಡ ಸಾಕಷ್ಟು ಜನರಿದ್ದಾರೆ. ಅಮರ ಇಲ್ಲಿ ಬರ್ರಿ. ಇಲ್ಲಿ ಇವಾಗ ಮೊದಲ ಈ ರೀತಿ ಮಾಡ್ತಿರ್ಲಿಲ್ಲ. ಈ ಸಿಲಿಂಡರ್ ಕೇಳಾಕ್ ಹೋದಾಗ ಏನು ಸಮಸ್ಯೆ ಅಥವಾ ಯಾಕೆ ಹಳ್ಳಕ್ಕೆ ಬಂದಿರಿ ನೀವು ಅಂತ? ಅವ್ರು ಇನ್ನೂ ಸಿಗದ ಒಂದು 20 ದಿನ ಮುಂದಿದ್ದಾಗ ಆರ್ಡರ್ ಮಾಡಿ ಇದು ಬುಕ್ಕಿಂಗ್ ಮಾಡಿದ್ರೆ ಸಿಗ್ತೈತೆ ಅಂತ ಹೇಳಿದ್ರಿ. ಅದ್ರ ಸಂಬಂಧ ಇನ್ನು 20 ದಿನದ ಮಟ್ಟ ಗ್ಯಾಸ್ ಬರೋ ಮಟ್ಟ ಕುಂದಿರ್ಬೇಕಲ್ರಿ. ಅಡ್ಗೆ ಒಲೆ ಮೇಲೆ ಮಾಡ್ಕೊಂಡ್ರತಂತ ಕಟ್ಟಿಗೆ ಬರೋದು. ಯಾವಾಗ ಹೋಗಿದ್ರಮ್ಮ? ಏನಂತಂದ್ರು? ನಿನ್ನೆ ಸಾಯಂಕಾಲ ಹೋಗಿದ್ರಿ. ಹೋದಾಗ ಮತ್ತೆ ನಿನ್ನೆ ಸಂಜೆ ಮುಂದೆ ಬುಕ್ಕಿಂಗ್ ಮಾಡಿದ್ವು. ಹೊಳೆ ಮುಂಜಾನೆ ಬಾ ಅಂದ್ರೆ ಹೋದ್ರೆ ಇನ್ನೂ 20 ದಿನ ಬರುತ್ತದ ಅಂತಂದ್ರೆ ಹಂಗಾಗಿ ಕಟ್ಟಿಗೆ ಒಯ್ಯಾಕತ್ತೀರಿ. ನಿಮಗೆಲ್ಲ ಗೊತ್ತೈತಿ ಮೊದಲೆಲ್ಲ ಮಾಡಿರಿ ಈ ಥರ? ಮಾಡ್ಯಾವ್ರಿ ಮೊದ್ಲಾಗ. ಆದ್ರೆ ಇತ್ತಿತ್ತಾಗ ಗ್ಯಾಸ್ ಬಂದಿಂದ ಕಡಿಮೆ ಆಗೈತ್ರಿ. ಜಾಸ್ತಿ ತರ್ತಿದ್ದಿಲ್ರಿ. ನೀರು ರೊಟ್ಟಿ ಅಷ್ಟ ಒಲೆ ಮೇಲೆ ಮಾಡ್ತಿತ್ತು. ಉಳ್ಕಿದ್ದೆಲ್ಲ ಗ್ಯಾಸಿನ ಮೇಲೆ ಮಾಡ್ತಿದ್ವಿ. ಈಗ ಮತ್ತೆ ಈಗೆಲ್ಲ ಕಟ್ಟಿಗೆ ಮತ್ತು ಹಳೆ ಕಾಲದಂಗ ಕಟ್ಟಿಗೆ ಸಂಪ್ರದಾಯ ಮಾಡತ್ತೀರಿ? ಮೊದ್ಲಾಗ ಹೆಂಗ್ ಕಟ್ಟಿಗೆ ಕೂಡ್ ಹಾಕೊಂತಿದ್ವಿ, ಈಗ ಹಂಗ ಹಾಕೊಂಡ್ ಬಂದೈತ್ರಿ. ಈಗ ಗ್ಯಾಸ್ ಇಲ್ಲಾರ್ದಕ್ಕ ಹಂಗಾಗಿ ಮತ್ತೆ ಮಾಡತ್ತಿದ್ವಿ. ಗ್ಯಾಸ್ ಇದ್ರೆ ಇಷ್ಟು ಕಟ್ಟಿಗೆ ಸಂಗ್ರಹಣ ಮಾಡ್ತೀವಿ? ಇಲ್ರಿ, ಇಷ್ಟ ತಗೊಂಡ ಹೋಗೋದನ್ನ ಇಲ್ರಿ. ಅವು ಸಂಗ್ರಹಣ ಆಗೋದಿಲ್ಲ. ಒಂದು ಹೊರಿ ಒಯ್ದ್ರೆ ಒಂದು 4-5 ದಿನ ಹಾಕವ್ರಿ ಕಟ್ಟಿಗೆ ಗ್ಯಾಸ್ ಇದ್ದಾಗ. ಈಗ ಒಂದು ಹೊರಿ ಹೋದ್ರೆ 2 ದಿನ ಅಷ್ಟ ಆಗ್ಬೋದ್ರಿ. ಸಿಲಿಂಡರ್ ಸಿಗ್ಲಿದ್ದಕ್ಕೆ ಕಟ್ಟಿಗೆನ ಹಚ್ಚೋದು? ಕಟ್ಟಿಗೆನ ಹಚ್ಚಾದ್ರಿ. ಈಗ ಮತ್ತೆ ಈಗೆಲ್ಲ ಬಿಸಿಲು ಇರ್ತೈತಿ, ಸ್ವಲ್ಪ ತ್ರಾಸ ಆಗತ್ತೆ. ಮೊದಲೆಲ್ಲ ನಿಮಗೆ ಸಿಲಿಂಡರ್ ಸಿಕ್ತಿತ್ತು, ಆರಾಮ ಆಗ್ತಿತ್ತು. ಅಂದ್ರೆ ಮೊದ್ಲಾಗ ಇಷ್ಟ ತಗೊಂಡ ಕಷ್ಟ ಪಡೋದಿದ್ದಿಲ್ಲಲ್ರಿ. ಈಗ ಮತ್ತೆ ಬಿಸಿಲಿದ್ರೇನ ನೆರಳಿದ್ರೇನ ಆಟ ಮತ್ತೆ ಮಾಡ್ಕೊಂಡು ತರಕಬೇಕಲ್ರಿ. ಇದು ನಮಗೆ ಸಾಕಷ್ಟು ಕಷ್ಟವಾದರೂ ಕೂಡ ಏನು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಬೇಕಂತೇಳಿ ಇಲ್ಲಿಯ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಗ್ರಾಮೀಣ ಭಾಗದ ಜನರಿಗೂ ಕೂಡ ಈ ಸಿಲಿಂಡರ್ ಟ್ರಬಲ್ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ನೋಡಿ. ಸೌದೆ ಮೊರೆ ಹೋಗ್ತಾ ಇದ್ದಾರೆ. ಸುಮಾರು 40-50 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ಬರೀ ಸೌದೆನಲ್ಲೇ ಅಡುಗೆ ಮಾಡಲಾಗ್ತಾ ಇತ್ತು ಆ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಗ್ರಾಮೀಣ ಭಾಗದ ಜನ. ಹಳ್ಳ ಕೊಳ್ಳಗಳ ಬದಿಗೆ ಹೋಗಿ ಒಣ ಕಟ್ಟಿಗೆಗಳನ್ನ ಸಂಗ್ರಹಿಸಿಕೊಂಡು ಬರ್ತಾ ಇದ್ದಾರೆ. ಹಿಂದೆ ಹೇಗೆ ಕಟ್ಟಿಗೆ ತಂದು ಅಡುಗೆ ಮಾಡ್ತಾ ಇದ್ರು ಆ ಪರಿಸ್ಥಿತಿಗೆ ಗ್ರಾಮೀಣ ಮಹಿಳೆಯರನ್ನ ಪ್ರಸಕ್ತ ಸನ್ನಿವೇಶ ತಲುಪಿಸಿದೆ. ಗದಗ ಜಿಲ್ಲೆಯ ಗ್ರಾಮಗಳಲ್ಲಿ ಈ ಒಂದು ದೃಶ್ಯವನ್ನ ಕಾಣಬಹುದಾಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಏನು ಈ ಸಿಲಿಂಡರ್ ಟ್ರಬಲ್ ಕೂಡ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇವಾಗ ಗೃಹ ಉಪಯೋಗಿ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇದು ಗ್ರಾಮೀಣ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ಯಾಕಂತಂದರೆ ಗ್ರಾಮೀಣ ಭಾಗದ ಜನರು ಕೂಡ ಸಿಲಿಂಡರ್ ಸಿಗೋದಿಲ್ಲ ಎನ್ನುವ ವದಂತಿಗೆ ಒಳಗಾಗಿದ್ದಾರೆ. ಹೀಗಾಗಿ ತಮ್ಮ ಹಳೆಯ ಸಂಪ್ರದಾಯದ ಪ್ರಕಾರ ಇವಾಗ ಏನು ಕಟ್ಟಿಗೆಗಳನ್ನು ಕಡಿದುಕೊಂಡು ಬಂದು ಉರುವಲು ಉಪಯೋಗಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗದಗ ತಾಲೂಕು ಆಗಿರ್ಬೋದು, ಬೇರೆ ಬೇರೆ
ಭಾಗದಲ್ಲಿ ಕೂಡ ಈ ರೀತಿ ಗ್ರಾಮೀಣ ಭಾಗದ ಜನರು ಕಟ್ಟಿಗೆಯ ಮೊರೆ ಹೋಗ್ತಾ ಇದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ತಾಲೂಕಿನ ಹಿರೇಕೊಪ್ಪ ಮತ್ತು ಚಿಕ್ಕೊಪ್ಪ ಗ್ರಾಮದ ಮಧ್ಯಭಾಗದಲ್ಲಿರುವಂತಹ ಒಂದು ಹಳ್ಳದಲ್ಲಿದ್ದೇವೆ. ಈ ಒಂದು ಹಳ್ಳದಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇವಾಗ ಕಟ್ಟಿಗೆಯನ್ನು ಕೂಡ ಕಡಿತಾ ಇದ್ದಾರೆ. ಕಟ್ಟಿಗೆ ಕಡೋದು ಈ ರೀತಿ ಹೊರೆ ಮಾಡ್ಕೊಂಡಿರ್ತಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಮುಳ್ಳಿನ ಕಂಟೆಗಳಿರ್ತವೆ. ಈ ರೀತಿ ಒಂದು ಹರಿ ಮಾಡಿಕೊಂಡು ಇದನ್ನು ಹೊತ್ಕೊಂಡು ಹೋಗಿ ತಮ್ಮ ಮನೆಗಳಿಗೆ ಕೂಡ ಹಾಕ್ತಾ ಇರುವಂಥದ್ದು. ಯಾಕಂತಂದ್ರೆ ಇವರು ಕೂಡ ಇವಾಗ ಸಿಲಿಂಡರ್ ಬುಕ್ ಮಾಡಲು ಹೋದಾಗ ನಮಗೆ ಸಿಲಿಂಡರ್ ಇಲ್ಲ ಅಂತ ಹೇಳಿ ಕೂಡ ಹೇಳಿದ್ರು. ಹೀಗಾಗಿ ಸಿಲಿಂಡರ್ ಸಿಗೋದಿಲ್ಲ ಎನ್ನುವ ಒಂದು ಉದ್ದೇಶಕ್ಕಾಗಿ ಸಾಕಷ್ಟು ಮಹಿಳೆಯರು ಕೂಡ ಮತ್ತೆ ಹಿಂದಿನ ಸಂಪ್ರದಾಯದ ಪ್ರಕಾರ ಇವಾಗ ಹಳ್ಳಕ್ಕೆ ಹೋಗಿ ಕಟ್ಟಿಗೆ ಕಡಿದುಕೊಂಡು ಬಂದು ಉರುವಲು ಹಚ್ಚುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ನಾವಿಲ್ಲಿ ಆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸಾಕಷ್ಟು ಆ ಮಹಿಳೆಯರು ಕೂಡ ಇಲ್ಲಿ ಹಳ್ಳದಲ್ಲಿ ಕಟ್ಟಿಗೆಯನ್ನು ಕೂಡ ಕಡಿತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಏನು ಇಲ್ಲಿಯ ಕಟ್ಟಿಗೆ ಮಾಡಲು ಬಂದಂತ ಮಹಿಳೆಯರು ಕೂಡ ಸಾಕಷ್ಟು ಜನರಿದ್ದಾರೆ. ಅಮರ ಇಲ್ಲಿ ಬರ್ರಿ, ಇಲ್ಲಿ ಇವಾಗ ಮೊದಲ ಈ ರೀತಿ ಮಾಡ್ತಿರ್ಲಿಲ್ಲ, ಈ ಸಿಲಿಂಡರ್ ಕೇಳಕ್ ಹೋದಾಗ ಏನ್ ಸಮಸ್ಯೆ ಅಥವಾ ಯಾಕೆ ಹಳ್ಳಕ್ಕೆ ಬಂದಿರಿ ನೀವು ಅಂತ? ಅವ್ರು ಇನ್ನ ಸಿಗದ ಒಂದ್ 20 ದಿನ ಮುಂದಿದ್ದಾಗ ಆರ್ಡರ್ ಮಾಡಿ ಇದು ಬುಕ್ಕಿಂಗ್ ಮಾಡಿದ್ರೆ ಸಿಗ್ತೈತೆ ಅಂತ ಹೇಳಿದ್ರಿ. ಅದ್ರ ಸಂಬಂಧ ಇನ್ನು 20 ದಿನದ ಮಟ್ಟ ಗ್ಯಾಸ್ ಬರೋ ಮಟ್ಟ ಕುಂದಿರ್ಬೇಕಲ್ರಿ. ಅಡ್ಗೆ ಒಲಿ ಮೇಲೆ ಮಾಡ್ಕೊಂಡ್ರತಂತ ಕಟ್ಟಿಗೆ ಬರೋದು. ಯಾವಾಗ ಹೋಗಿದ್ರಮ್ಮ, ಏನಂತಂದ್ರು? ನಿನ್ನೆ ಸಾಯಂಕಾಲ ಹೋಗಿದ್ರಿ. ಹೋದಾಗ ಮತ್ತೆ ನಿನ್ನೆ ಸಂಜೆ ಮುಂದೆ ಬುಕ್ಕಿಂಗ್ ಮಾಡಿದ್ವು. ಹೊಳೆ ಮುಂಜಾನೆ ಬಾ ಅಂದ್ರೆ ಹೋದ್ರೆ ಇನ್ನೂ 20 ದಿನ ಬರುತ್ತದ ಅಂತಂದ್ರು. ಹಂಗಾಗಿ ಕಟ್ಟಿಗೆ ಒಯ್ಯಾಕತ್ತೀರಿ. ನಿಮ್ಗೆಲ್ಲ ಗೊತ್ತೈತಿ ಮೊದಲೆಲ್ಲ ಮಾಡಿರಿ ಈ ತರ? ಮಾಡ್ಯಾವ್ರಿ ಮೊದ್ಲಾಗ. ಆದ್ರೆ ಇತ್ತಿತ್ತಾಗ ಗ್ಯಾಸ್ ಬಂದಿಂದ ಕಡಿಮೆ ಆಗಿತ್ರಿ, ಜಾಸ್ತಿ ತರ್ತಿದ್ದಿಲ್ರಿ. ನೀರು ರೊಟ್ಟಿ ಅಷ್ಟ ಒಲಿ ಮೇಲೆ ಮಾಡ್ತಿತ್ತು, ಉಳ್ಕಿದ್ದೆಲ್ಲ ಗ್ಯಾಸಿನ ಮೇಲೆ ಮಾಡ್ತಿದ್ರಿ. ಈಗ ಮತ್ತೆ ಈಗೆಲ್ಲ ಕಟ್ಟಿಗೆ ಮತ್ತು ಹಳೆ ಕಾಲದಂಗ ಕಟ್ಟಿಗೆ ಸಂಪ್ರದಾಯ ಮಾಡತ್ತೀರಿ? ಮೊದ್ಲಾಗ ಹೆಂಗ್ ಕಟ್ಟಿಗೆ ಕೂಡ್ ಹಾಕೊಂತಿದ್ವಿ, ಈಗ ಹಂಗ ಹಾಕೊಂಡ್ ಬಂದೈತ್ರಿ. ಈಗ ಗ್ಯಾಸ್ ಇಲ್ಲಾರ್ದಕ್ಕ ಹಂಗಾಗಿ ಮತ್ತೆ ಮಾಡತ್ತೇವ್ರಿ. ಗ್ಯಾಸ್ ಇದ್ರೆ ಇಷ್ಟ ಕಟ್ಟಿಗೆ ಸಂಗ್ರಹಣ ಮಾಡ್ತೀರಿ? ಇಲ್ರಿ, ಇಷ್ಟಕೊಂಡ ಹೋಗೋದನ್ನ ಇಲ್ರಿ, ಅವು ಸಂಗ್ರಹಣ ಆಗೋದಿಲ್ಲ. ಒಂದ್ ಹೊರಿ ಒಯ್ದ್ರೆ ಒಂದ್ 4-5 ದಿನ ಹಾಕವ್ರಿ ಕಟ್ಟಿಗೆ ಗ್ಯಾಸ್ ಇದ್ದಾಗ. ಈಗ ಒಂದು ಹೊರಿ ಹೋದ್ರೆ 2 ದಿನ ಅಷ್ಟ ಆಗ್ಬೋದ್ರಿ. ಸಿಲಿಂಡರ್ ಸಿಗ್ಲಿದ್ದಕ್ಕೆ ಕಟ್ಟಿಗೆನ ಹಚ್ಚೋದು? ಕಟ್ಟಿಗೆನ ಹಚ್ಚಾದ್ರಿ. ಈಗ ಮತ್ತೆ ಈಗೆಲ್ಲ ಬಿಸಿಲು ಇರ್ತೈತಿ, ಸ್ವಲ್ಪ ತ್ರಾಸ ಆಗತ್ತೆ. ಮೊದಲೆಲ್ಲ ನಿಮ್ಗೆ ಸಿಲಿಂಡರ್ ಸಿಕ್ತಿತ್ತು, ಆರಾಮ್ ಆಗ್ತಿತ್ತು ಜೀವ. ಅಂದ್ರೆ ಮೊದ್ಲಾಗ ಇಷ್ಟಕೊಂಡ ಕಷ್ಟಪಡೋದು ಇದ್ದಿದ್ದಿಲ್ಲಲ್ರಿ. ಈಗ ಮತ್ತೆ ಬಿಸಿಲಿದ್ರೇನ ನೆರಳಿದ್ರೇನ ಆಟ ಮತ್ತೆ ಮಾಡ್ಕೊಂಡು ತರಕಬೇಕಲ್ರಿ. ಇದು ನಮಗೆ ಸಾಕಷ್ಟು ಕಷ್ಟವಾದರೂ ಕೂಡ ಏನು ಪರಿಸ್ಥಿತಿಗೆ ತಕ್ಕಂತೆ ಬದಲಾಗಬೇಕಂತೇಳಿ ಇಲ್ಲಿಯ ಮಹಿಳೆಯರು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗ್ರಾಮೀಣ ಭಾಗದ ಜನರಿಗೂ ಕೂಡ ಈ ಸಿಲಿಂಡರ್ ಟ್ರಬಲ್ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ ನೋಡಿ. ಸೌದೆ ಮೊರೆ ಹೋಗ್ತಾ ಇದ್ದಾರೆ. ಸುಮಾರು 40-50 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ಬರೀ ಸೌದೆನಲ್ಲೇ ಅಡಿಗೆ ಮಾಡಲಾಗ್ತಾ ಇತ್ತು, ಆ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಗ್ರಾಮೀಣ ಭಾಗದ ಜನ. ಹಳ್ಳ ಕೊಳ್ಳಗಳ ಬದಿಗೆ ಹೋಗಿ ಒಣ ಕಟ್ಟಿಗೆಗಳನ್ನ ಸಂಗ್ರಹಿಸಿಕೊಂಡು ಬರ್ತಾ ಇದ್ದಾರೆ. ಹಿಂದೆ ಹೇಗೆ ಕಟ್ಟಿಗೆ ತಂದು ಅಡಿಗೆ ಮಾಡ್ತಾ ಇದ್ರು, ಆ ಪರಿಸ್ಥಿತಿಗೆ ಗ್ರಾಮೀಣ ಮಹಿಳೆಯರನ್ನ ಪ್ರಸಕ್ತ ಸನ್ನಿವೇಶ ತಲುಪಿಸಿದೆ. ಗದಗ ಜಿಲ್ಲೆಯ ಗ್ರಾಮಗಳಲ್ಲಿ ಈ ಒಂದು ದೃಶ್ಯವನ್ನ ಕಾಣಬಹುದಾಗಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಏನು ಈ ಸಿಲಿಂಡರ್ ಟ್ರಬಲ್ ಕೂಡ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇವಾಗ ಗೃಹ ಉಪಯೋಗಿ ಸಿಲಿಂಡರ್ಗಳು ಕೂಡ ಸಿಗ್ತಾ ಇಲ್ಲ. ಇದು ಗ್ರಾಮೀಣ ಭಾಗದ ಜನರ ಆತಂಕಕ್ಕೆ